ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನು ಶ್ರಾವಣ ಮಾಸಕ್ಕೆ ಅಡುಗೆ ಮನೆ ಕ್ಲೀನ್ ಮಾಡಿದ ಲಾಗ್ ಹಾಕಿದ್ನಲ್ಲ, ಅದಕ್ಕೆ ತುಂಬಾ ರೆಸ್ಪಾನ್ಸ್ ಬಂದಿದೆ. ಹಾಗೆ ತುಂಬ ಜನ ನಿಮ್ಮ ಡೈಲಿ ರೂಟೀನ್ನ ತೋರಿಸಿ, ಡೈಲಿ ರೂಟೀನ್ನ ಶೇರ್ ಮಾಡಿ ನಮ್ಮ ಜೊತೆ ಅಂತ ಎಲ್ಲ ಕೇಳ್ತಾ ಇದ್ರಿ. ಹಾಗಾಗಿ ಈ ವಿಡಿಯೋದಲ್ಲಿ ಡೈಲಿ ರೂಟೀನ್ ಕೂಡ ಹಾಕಿದ್ದೀನಿ. ಹಾಗೆ ನನ್ನ ಪುಟ್ಟ ಅಡುಗೆ ಮನೆ ಯಾವ ರೀತಿ ಇದೆ ಅಂತ ಕೂಡ ಸ್ವಲ್ಪ ತೋರಿಸಿದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ವಿಡಿಯೋಸ್ನ ಶೇರ್ ಮಾಡಿ. ಇವಾಗ ಬೆಳಿಗ್ಗೆ 6 ಗಂಟೆಯಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೋತಾ ಇದ್ದೀನಿ. ಇವತ್ತು ಡೈಲಿ ಏನು ಹಚ್ಕೊಳಲ್ಲ, ವಾರದಲ್ಲಿ 2 ಸರಿ ನಾನು ತಲೆಗೆ ಎಣ್ಣೆನ ಅಪ್ಲೈ ಮಾಡ್ಕೋತೀನಿ. ನಾನು ಏರ್ ಆಯಿಲ್ನ ಯಾವ ರೀತಿ ರೆಡಿ ಮಾಡ್ಕೋತೀನಿ, ಹಾಗೆ ಯಾವ ರೀತಿ ತಲೆಗೆ ಮಸಾಜ್ ಮಾಡ್ಕೋತೀನಿ ಅಂತ ಲಾಸ್ಟ್ ಲಾಗಲ್ಲೆಲ್ಲ ತೋರಿಸಿದ್ದೀನಿ. ಆ ವಿಡಿಯೋ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ಅಲ್ಲಿ ಕೂಡ ಹೋಗಿ ಚೆಕ್ ಮಾಡಿ. ಈಗ ಏರ್ಸಿಗೆ ಏರ್ ಆಯಿಲ್ ಎಲ್ಲ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡ್ಕೊಂಡಾದ್ಮೇಲೆ ಹೊರಗಡೆ ಕೂಡ ಕಸ ಅನ್ಕೋತೀನಿ. ಬೆಳಿಗ್ಗೆ ಹೊಸ್ಲಿಗೆಲ್ಲ ಪರ್ಕೆನ ತಾಕಿಸ್ಬಾರ್ದು ಅಂತಾರಲ್ವ, ಹಾಗಾಗಿ ಕೈಯಿಂದನೇ ಫಸ್ಟ್ ಹೊಸ್ಲನ್ನ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಕಸ ಗೂಡಿಸ್ಕೊಂಡು ಇವಾಗ ಹೊಸ್ಲನ್ನು ಕೂಡ ತೊಳ್ಕೊತಾ ಇದ್ದೀನಿ. ಹೊಸ್ಲು ತೊಳ್ಕೊಂಡು ಆದಮೇಲೆ ನೆಲನೂ ಕೂಡ ಒರೆಸ್ಕೋತೀನಿ. ಅದಾದಮೇಲೆ ಸ್ವಲ್ಪ ಗಿಡಕ್ಕೂ ಕೂಡ ನೀರು ಹಾಕೋತಾ ಇದ್ದೀನಿ. ನಾನು ಲಾಸ್ಟ್ ಲಾಗಲ್ಲೆಲ್ಲ ತೋರಿಸಿದ್ದೀನಲ್ವ, ಗಿಡಗಳ್ನ ಈ ರೀತಿ ರಿಪೋರ್ಟ್ ಮಾಡಿದ್ದೀನಿ ಅಂತ ಹೇಳಿ. ಈಗ ಗಿಡಗಳಿಗೂ ಕೂಡ ನೀರು ಹಾಕೋತಾ ಇದ್ದೀನಿ. ಅದಾದಮೇಲೆ ನೆಲ ಕೂಡ ಒರೆಸ್ಕೊಂಡು ಚಿಕ್ಕದಾಗಿ ರಂಗೋಲಿನೂ ಕೂಡ ಹಾಕೋತೀನಿ ಮನೆ ಮುಂದ್ಗಡೆ. ಡೈಲಿ ಕೂಡ ರಂಗೋಲಿನ ಹಾಕ್ತೀನಿ, ನೀವು ಲಾಗ್ಸಲ್ಲೆಲ್ಲ ನೋಡಿರ್ಬೋದು. ಈಗ ಒಳಗಡೆ ಕೂಡ ಬರ್ತೀನಿ. ರಂಗೋಲಿ ಎಲ್ಲ ಹಾಕ್ಕೊಂಡಾದ್ಮೇಲೆ ಒಳಗಡೆನೂ ಕೂಡ ಕ್ಲೀನ್ ಮಾಡ್ಕೋಬೇಕು. ಹಾಗಾಗಿ ಫಸ್ಟ್ ಕರ್ಟನ್ನೆಲ್ಲ ಸರಿಸ್ಬಿಟ್ಟು ಅದಾದಮೇಲೆ ಚಿನ್ಮಯ್ ಎಲ್ಲ ನೈಟ್ ಆಟ ಆಡಿರೋ ಸಾಮಾನುಗಳನ್ನೆಲ್ಲ ಹಾಗಾಗಿ ಹಾಕಿರ್ತಾನೆ ಸೋಫಾ ಮೇಲೆ. ಅವನ್ನೆಲ್ಲ ಎತ್ತಿಡ್ತಾ ಇದ್ದೀನಿ. ಅವನಿಗೆ ಯೂಶ್ವಲಿ ಬೆಳಗ್ಗೆ ಆಟ ಆಡೋಕ್ಕೆ ಟೈಮ್ ಸಿಗಲ್ಲ, ಸ್ಕೂಲಿಗೆ ಹೋಗ್ಬೇಕಲ್ಲ. ಹಾಗಾಗಿ ನೈಟು ಈ ರೀತಿ ಆಟ ಆಡಿ ಸೋಫಾ ಮೇಲೆ ಹಾಗೆ ಬೆಡ್ ಮೇಲೆಲ್ಲ ಹಾಗೆ ಬಿಟ್ಬಿಟ್ಟಿರ್ತಾನೆ. ಅವನ್ನೆಲ್ಲ ನೀಟಾಗಿ ಎತ್ತಿಟ್ಟಾದ್ಮೇಲೆ ಇವಾಗ ಸೋಫಾ ಮೇಲಿರೋ ಕವರ್ನು ಕೂಡ ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಅದ್ರ ಮೇಲಿರೋ ಡಸ್ಟನ್ನು ಕೂಡ ನೀಟಾಗಿ ರಿಮೂವ್ ಮಾಡ್ಕೋತೀನಿ. ಇದ್ರ ಮೇಲೂ ಕೂಡ ಡಸ್ಟ್ ಕೂತ್ಕೊಂಡಿರುತ್ತೆ, ಹಾಗಾಗಿ ಡಸ್ಟನ್ನೆಲ್ಲ ತಕ್ಕೊಂಡು ಸೋಫಾ ಕವರ್ನು ಕೂಡ ನೀಟಾಗಿ ಮಾಡ್ಕೋತಿದ್ದೀನಿ. ಅದೇ ರೀತಿ ಈ ಕಡೆ ಸೈಡ್ ಸಿಂಗಲ್ ಸೋಫಾನು ಕೂಡ ಮಾಡ್ಕೋತಾ ಇದ್ದೀನಿ ನಾನು. ಮೀಶೋದಲ್ಲಿ ಒಂದು LED ಲೈಟ್ನ ಆರ್ಡ್ರ್ ಮಾಡಿದ್ದೆ, ಅದು ಕೂಡ ನಿನ್ನೆ ಬಂದಿತ್ತು. ಹಾಗಾಗಿ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನಾನು. ನಿಮಗೆ ಅಷ್ಟು ನೀಟಾಗಿ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಾಗ್ತಿಲ್ಲ ನನಗೆ, ಬಟ್ ಇದನ್ನು ಲೈಟ್ ಹಾಕಿದ ಮೇಲೆ ಗೊತ್ತಾಗುತ್ತೆ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ. ಈ ಥರ ಸ್ವಿಚ್ ಕೂಡ ಕೊಟ್ಟಿದ್ದಾರೆ. ಅಡುಗೆ ಮನೆಯಲ್ಲಿ ಪ್ಲಗ್ ಇದೆ ಅಲ್ಲ, ಅದಕ್ಕೆ ಹಾಕ್ಕೊಂಡು ಶೆಲ್ಫಿಗೆ ಹಾಕೊಳ್ಳೋಣ ಅಂತ ತರಿಸಿದ್ದೀನಿ ಇದನ್ನು. ಈ ವಿಡಿಯೋನ ಕೊನೆವರೆಗೂ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನಾನು ಅಡುಗೆ ಮನೆನ ಯಾವ ರೀತಿ ಈ ಲೈಟಿಂದ ಅರೇಂಜ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ. ಕೊನೆವರೆಗೂ ನೋಡಿ, ಆಮೇಲೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಈಸಿಯಾಗಿ ಅಡುಗೆ ಮನೇಲಿ ಈ ಥರ ಲೈಟ್ನೆಲ್ಲ ಹಾಕ್ಕೋಬೋದು ಅಂತ ಹೇಳಿ.
ಹಾಗೆ ಇವಾಗ ಅಡುಗೆ ಮನೆ ಕೂಡ ಕಸನ ಅನ್ಕೋತಾ ಇದ್ದೀನಿ. ಅದಾದಮೇಲೆ ರೂಮ್ಗೂ ಕೂಡ ಬಂದೆ. ಇಲ್ಲಿ ಚಿನ್ಮಯ್ ಮತ್ತು ನನ್ನ ತಂಗಿ ಕೂಡ ಇಬ್ಬರು ಇನ್ನೂ ಮಲ್ಕೊಂಡಿದ್ರು, ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ಅವನಿಗೂ ಕೂಡ ಬೆಡ್ಶೀಟ್ನ ಹೊಚ್ಚಿ ಅದಾದಮೇಲೆ ಈ ಕಡೆ ರೂಮಲ್ಲಿ ಕೂಡ ಕಸನ ಗೂಡಿಸ್ಕೊಡ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಬೆಡ್ಶೀಟ್ನ ಮಡ್ಚೋಕೆ ಅಂತ ಬಂದಿದ್ದೆ, ಬಟ್ ಅವರಿಬ್ಬರು ಇನ್ನೂ ಮಲ್ಕೊಂಡಿದ್ರು ಅಂತ ಹೇಳಿ ಹಾಗೆ ಕಸನ ಗೂಡಿಸ್ಕೊತಾ ಇದ್ದೀನಿ. ಅದಾದಮೇಲೆ ಇನ್ನೊಂದು ರೂಮಿಂದು ಕೂಡ ಕಸನ ಗೂಡಿಸ್ಕೊಂಡು ಇವಾಗ ಹಾಲ್ನು ಕೂಡ ಕಸ ಗೂಡಿಸ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಡಬಲ್ ಬೆಡ್ರೂಮ್ ಮನೆ ಇದು. 2 ಕಡೆ ರೂಮ್ ಇದೆ. 2 ಕಡೆ ರೂಮಲ್ಲೂ ಕೂಡ ಕಸನ ಗೂಡಿಸ್ಕೊಂಡು ಈಗ ಹಾಲಲ್ಲಿ ಕೂಡ ಕಸನ ಗೂಡಿಸ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಬೆಳಗ್ಗೆ ಎಲ್ಲರ ಮಾರ್ನಿಂಗು ಇದೇ ಥರ ಇರುತ್ತೆ, ಮಾರ್ನಿಂಗ್ ರೂಟೀನು. ನಾನು ಕೂಡ ಸೇಮ್ ಇದೇ ಥರನೇ ಕಸ ಎಲ್ಲ ಗೂಡಿಸ್ಕೊಂಡಾದ್ಮೇಲೆ ಸ್ನಾನನ ಮಾಡ್ಕೊಳ್ಳೋದು. ಕಸ ಎಲ್ಲ ಗೂಡಿಸ್ಕೊಂಡಾದ್ಮೇಲೆ ಇವಾಗ ಕಾರ್ಪೆಟ್ನು ಕೂಡ ಹಾಕೋತಾ ಇದ್ದೀನಿ. ನಿನ್ನೆ ಸಂಜೆ ನೆಲ ಒರೆಸಿದ್ದೆ ನಾನು, ಹಾಗಾಗಿ ನೆಲ ಏನು ಒರೆಸ್ಕೋತಾ ಇಲ್ಲ ಇವತ್ತು. ಹಾಗೆ ಕಾರ್ಪೆಟ್ನ ಹಾಕೋತಾ ಇದ್ದೀನಿ. ಇದನ್ನ ನಾನು ಮೈಸೂರು ಟ್ರಿಪ್ಪಿಗೆ ಹೋಗಿದ್ನಲ್ವ, ಆವಾಗ ತೊಗೊಂಬಂದಿದ್ದು ಕಾರ್ಪೆಟ್ ಇದು. ಇಲ್ಲಿ ಸೋಫಾ ಹತ್ರ ಹಾಕೋಕ್ಕೆ ಬೇಕಾಗುತ್ತೆ ಅಂತೇಳಿ ಸೋಫಾ ಕಲರ್ ಕಾರ್ಪೆಟ್ನ ತೊಗೊಂಡು ಬಂದಿದ್ದೆ ನಾನು. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಅದಾದಮೇಲೆ ಇವಾಗ ಸ್ವಲ್ಪ ನೀರನ್ನು ಕೂಡ ಕಾಯೋಕೆ ಇಟ್ಕೊಳ್ತಾ ಇದ್ದೀನಿ ಕುಡಿಯೋದಕ್ಕೆ. ಎವ್ರಿ ಡೇ ನಾನು ಬೆಳಿಗ್ಗೆ ಬಿಸಿನೀರು ಕುಡಿತೀನಿ 1 ಗ್ಲಾಸು, ನಿಮಗೆಲ್ಲ ಆಲ್ರೆಡಿ ಗೊತ್ತಿರ್ಬೋದು. ಇದಕ್ಕೆ ಜೇನುತುಪ್ಪನ ಮಿಕ್ಸ್ ಮಾಡ್ಕೋತಿದ್ದೆ ನಾನು, ಬಟ್ ನನಗೊಬ್ಬರು ಕಮೆಂಟ್ ಮಾಡಿ ಹೇಳಿದರು, ಯಾವಾಗಲೂ ಜೇನುತುಪ್ಪನ ಮಿಕ್ಸ್ ಮಾಡಿಕೊಂಡು ಕುಡಿಬೇಡಿ, ಅದು ಪಾಯ್ಸನ್ ಆಗುತ್ತೆ ಅಂತ ಹೇಳಿ, ಸ್ಲೋ ಪಾಯ್ಸನ್ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಇವಾಗ ಬಿಸಿನೀರಷ್ಟೇ ಕುಡಿತಾ ಇದ್ದೀನಿ. ಅದಾದಮೇಲೆ ಇವಾಗ ಸ್ವಲ್ಪ ಕಷಾಯನೂ ಮಾಡ್ಕೋತಾ ಇದ್ದೀನಿ ಸೈಡಲ್ಲಿ. ಇವಾಗಂತೂ ತುಂಬಾ ಚಳಿ ಇರೋದ್ರಿಂದ ಸ್ವಲ್ಪ ಕಷಾಯ ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಕಷಾಯನೂ ಕೂಡ ಮಾಡ್ಕೋತಾ ಇದ್ದೀನಿ. ಆಲ್ರೆಡಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ನಾನು ಯಾವ ರೀತಿ ಕಷಾಯನ ಮಾಡ್ಕೋತೀನಿ ಅಂತ ಹೇಳಿ, ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ತೋರಿಸಿಲ್ಲ. ಸ್ವಲ್ಪ ಹಾಲು ಹಾಕ್ಕೊಂಡು ಕಷಾಯನೂ ಕೂಡ ಕುದಿಸ್ಕೊಂಡಾದ್ಮೇಲೆ ಇವಾಗ ಗ್ಲಾಸಿಗೆ ಕೂಡ ಸೋಸ್ಕೋತಾ ಇದ್ದೀನಿ. ಈ ಗ್ಲಾಸ್ನ ನನಗೆ ನನ್ನ ಹಸ್ಬೆಂಡ್ ಕೊಡಿಸಿದ್ರು, ಫಸ್ಟ್ ಟೈಮ್ ಗಿಫ್ಟ್ ಅಂತ ಕೊಡಿಸಿದ್ದು ಇದು. ನನಗಂತೂ ಈ ಗ್ಲಾಸ್ ತುಂಬಾ ಇಷ್ಟ. ನನ್ನ ಎಂಗೇಜ್ಮೆಂಟ್ ಆದಮೇಲೆ ಕೊಡಿಸಿದ್ದು ಅವರು ನನಗೆ. ಇದರಲ್ಲಿ ಲವ್ ಯು ವಿತ್ ಎ ನೆವರ್ ಎಂಡಿಂಗ್ ಲವ್ ಅಂತ ಇದೆ ಗ್ಲಾಸ್ ಮೇಲ್ಗಡೆ. ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಆವಾಗ ನಾನು ಸ್ವಲ್ಪ ಜಾಸ್ತಿ ಹಾಲನ್ನ ಕುಡಿತಾ ಇದ್ದೆ, ಹಾಗಾಗಿ ನನಗೆ ಈ ಗ್ಲಾಸ್ನ ಗಿಫ್ಟಾಗಿ ಕೊಟ್ಟಿದ್ದರು ಅವರು. ತುಂಬಾ ಹೆವಿ ಇದೆ, ಹಾಗೆ ತುಂಬಾ ಚೆನ್ನಾಗಿದೆ ಗ್ಲಾಸು. ಈಗ ಆ್ಯಸ್ ಯೂಶುವಲ್ ನಾನು ಹೊರಗಡೆ ಬಂದೆ ನಾನು ಕಾಫಿ ಅಥವಾ ಕಷಾಯನ ಕುಡಿಯೋದು, ಗಿಡಗಳು ನೋಡ್ಕೋತಾ. ಹಾಗೆ ಬೆಳಿಗ್ಗೆ ಹೊರಗಡೆ ನಿಂತ್ಕೊಂಡೆ ಕುಡಿದ್ರೆ ನನಗೆ ತುಂಬಾ ಸಮಾಧಾನ ಅನಿಸುತ್ತೆ. ಹಾಗಾಗಿ ಇಲ್ಲೇ ನಿಂತ್ಕೊಂಡು ಗಿಡಗಳು ನೋಡ್ಕೋತಾ ಕುಡಿತೀನಿ ನಾನು. ಮೊನ್ನೆ ಗಿಡಗಳಿಗೆಲ್ಲ ರಿಪೋರ್ಟ್ ಮಾಡಿದ್ದೆ, ಗಿಡಗಳನ್ನೆಲ್ಲ ಅವೆಲ್ಲ ಹೇಗೆ ಬಂದಿದ್ದಾವೆ, ಹತ್ಕೊಂಡಿದ್ದಾವ ಇಲ್ವಾ ಅಂತ ಎಲ್ಲ ನೋಡ್ಕೊಳ್ತಾ ಕಷಾಯನ ಕುಡಿತಾ ಇದ್ದೆ ನಾನು. ಇಷ್ಟು ದಿನ ದಾಸವಾಳ ಹೂವಿನ ಗಿಡ ಹೂವನ್ನೇ ಬಿಡ್ತಾ ಇರಲಿಲ್ಲ. ಇತ್ತೀಚೆಗೆ ಹೂವನ್ನ ಬಿಡ್ತಾ ಇದೆ. ಇಲ್ಲೊಂದು 2 ಮಗ್ಗು ಕೂಡ ಇದ್ದವು, ಅವನ್ನೇ ನೋಡ್ತಾ ಇದ್ದೆ. ಹಾಗೆ ಮೆಂತ್ಯ ಸೊಪ್ಪನ್ನ ಹಾಕಿದ್ರು ಆಂಟಿ, ಅದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಮೆಂತ್ಯ ಸೊಪ್ಪು. ಅದನ್ನ ನೋಡ್ತಾ ಇದ್ದೆ. ಇವಾಗಿನ್ನೂ ಬರ್ತಾ ಇದೆ, ಅದು ತುಂಬಾ ಕ್ಯೂಟಾಗಿದೆ ನೋಡಿ. ಎಷ್ಟೊಂದು ಮೆಂತ್ಯನ ಹಾಕಿದ್ರು ಸಣ್ಣ ಪಾಟಲ್ಲಿ ಅವರು, ಅವಿಷ್ಟು ಕೂಡ ಉಟ್ಕೊಂಡಿದ್ದಾವೆ. ಹಾಗೆ ಈ ಕಡೆ ಎಲ್ಲ ಸ್ವಲ್ಪ ಗಿಡಗಳ್ನ ಹಚ್ಚಿದ್ದೆ, ಆಲೋವೆರಾ ಹಾಗೆ ಇನ್ನು ಮಿಕ್ಕಿರೋ ಗಿಡಗಳ್ನ ಹಚ್ಚಿದ್ದೆ. ಅವು ಕೂಡ ಚೆನ್ನಾಗಿ ಹತ್ತಿದಾವ ಇಲ್ವಾ ಅಂತ ಎಲ್ಲ ನೋಡ್ಕೊಳ್ತಾ ಇದ್ದೆ ನಾನು. ಅದಾದಮೇಲೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಅಕ್ಕಿ ರೊಟ್ಟಿನ ಮಾಡ್ಕೊಂಡಿದ್ದೆ. ಇದರಲ್ಲಿ ಸಬ್ಸಿಗೆ ಸೊಪ್ಪು, ಕ್ಯಾರೆಟು, ಸೌತೆಕಾಯಿ, ಈರುಳ್ಳಿ, ಮೆಣಸಿಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಮಿಕ್ಸಿ ಮಾಡಿಕೊಂಡು, ಹಾಗೆ ಕ್ಯಾರೆಟು ಸಬ್ಸಿಗೆ ಸೊಪ್ಪನ್ನು ತುರ್ಕೊಂಡು ಹಾಕ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು ಅಕ್ಕಿ ರೊಟ್ಟಿ ಕೂಡ. ಕೆಲವೊಂದು ಸೈಡಲ್ಲಿ ಇದನ್ನು ತಾಲಿಪೆಟ್ಟು ಅಂತ ಕರೀತಾರೆ, ಹಾಗೆ ನಮ್ಮ ಸೈಡಲ್ಲೂ ತಾಲಿಪೆಟ್ಟು ಅಂತ ಕರೀತಾರೆ. ಕೆಲವೊಂದು ಸೈಡಲ್ಲಿ ಅಕ್ಕಿ ರೊಟ್ಟಿ ಅಂತಲೇ ಕರೀತಾರೆ.
ಮಕ್ಕಳು ತಿನ್ನಲ್ಲ ಅಂತ ಹಠ ಮಾಡ್ತಿದ್ರೆ ಈ ರೀತಿ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ. ಹಾಗೆ ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ದಿಢೀರ್ನೇ ಮಾಡ್ಕೋಬೋದು, ಬೇಗ ಆಗೋ ಥರ. ಈಗ ಪ್ಲೇಟಿಗೂ ಕೂಡ ಸರ್ವ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆ ಚಟ್ನಿನೂ ಇದ್ದರೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಮೊಸರು ಜೊತೆ ಸ್ವಲ್ಪ ಚಾಟ್ ಮಸಾಲನ ಹಾಕ್ಕೊಂಡು ಕೂಡ ತಿನ್ಬೋದು. ಈ ರೀತಿ ಮೊಸರಿಗೆ ಚಾಟ್ ಮಸಾಲ ಹಾಕ್ಕೊಂಡು ತಿನ್ನೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಸಿಗುತ್ತೆ. ನೀವು ಯಾರಾದರೂ ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಟಿಫನ್ ಎಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡ್ಕೊಂಡಾದಮೇಲೆ ಹಣ್ಣನ್ನು ಕೂಡ ಕಟ್ ಮಾಡ್ತಾ ಇದ್ದೀನಿ. ನಾನು ಹಣ್ಣನ್ನು ಕಟ್ ಮಾಡ್ಕೊಂಡು ತಿನ್ನಬೇಕು ಅಂತ ಹೇಳಿ ಹಣ್ಣನ್ನು ಕಟ್ ಮಾಡ್ಕೋತಾ ಇದ್ದೆ. ಮನೆಯಲ್ಲಿ ಕರ್ಬೂಜ ಹಣ್ಣಿತ್ತು. ಹಾಗೆ ಚಿನ್ಮಯ್ಗೂ ಕೂಡ ಕರ್ಬೂಜ ಹಣ್ಣು ಅಂದರೆ ತುಂಬಾ ಇಷ್ಟ. ಅವನು ಯಾವಾಗಲೂ ಹಣ್ಣು ಕೊಡು ಮಮ್ಮಿ, ಇದಕ್ಕೆ ಜ್ಯೂಸ್ ಹಣ್ಣು ಅಂತ ಕರಿತಾನೆ ಅವನು. ಜ್ಯೂಸ್ ಹಣ್ಣು ಕೊಡು ಮಮ್ಮಿ ಅಂತ ಕೇಳ್ತಾ ಇದ್ದ. ಹಾಗಾಗಿ ಅದನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೆ ತಿನ್ನೋದಕ್ಕೆ. ಹಣ್ಣನ್ನೆಲ್ಲ ಕಟ್ ಮಾಡ್ಕೊಂಡಾದಮೇಲೆ ಬೌಲ್ಗೂ ಕೂಡ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಗೆ ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಈ ಫ್ಲೇವರ್ ತುಂಬಾ ಇಷ್ಟ ಆಗುತ್ತೆ. ಹಾಗೆ ನಮ್ಮ ತಂಗಿನೂ ಕೂಡ ಊರಿಂದ ಬಂದಿದ್ಲು. ನಿನ್ನೆ ಒಂದು ವ್ಲಾಗಲ್ಲಿ ಹೇಳಿದ್ದೆ ನಾನು, ನಮ್ಮ ತಂಗಿನೂ ಕೂಡ ಊರಿಂದ ಕರ್ಕೊಂಡು ಬಂದ್ವಿ ಅಂತ ಹೇಳಿ. ಈಗ ಇಬ್ಬರಿಗೂ ಕೂಡ ಹಣ್ಣನ್ನು ತಿನ್ನೋಕೆ ಕೊಟ್ಟಿದ್ದಾಯಿತು. ಇವನು ಅವಳ ಜೊತೆ ಆಟ ಆಡ್ಕೋತಾ ಸ್ನಾನನೇ ಮಾಡಿರಲಿಲ್ಲ, ಹಾಗೆ ಕೂತ್ಕೊಂಡ್ಬಿಟ್ಟಿದ್ದ. ಅವ್ರಿಗಿಬ್ಬರಿಗೂ ಹಣ್ಣು ಕೊಟ್ಟು ನಾನು ಸ್ವಲ್ಪ ಹಣ್ಣು ತಿಂದಾದ್ಮೇಲೆ ಇವಾಗ ಪಾತ್ರೆನೂ ಕೂಡ ತೊಳ್ಕೊಡ್ತಾ ಇದ್ದೀನಿ. ಯೂಶ್ವಲಿ ನಮ್ಮ ಮನೇಲಿ ಜಾಸ್ತಿ ಪಾತ್ರೆಗಳನ್ನ ನಾನು ಇಟ್ಕೊಂಡಿರಲ್ಲ, ಅವಾಗೆ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿರ್ತೀನಿ ತೊಳ್ಕೊಂಡು. ಬಟ್ ಇವತ್ತು ನಾನು ಅವನ ಜೊತೆ ಸ್ವಲ್ಪ ಆಟ ಆಡ್ಕೋತಾ ಅವರಿಬ್ಬರ ಜೊತೆಗೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಹಾಗಾಗಿ ಬೆಳಗ್ಗೆ ತಿಂಡಿ ಮಾಡಿರೋದು ಹಾಗೆ ತಿಂಡಿ ತಿಂದಿರೋ ಪಾತ್ರೆಗಳೆಲ್ಲ ಹಾಗೆ ಸಿಂಕಲ್ಲಿ ಇದ್ವು. ಹಾಗಾಗಿ ಇವಾಗ ಅವನು ಕೂಡ ನಾನು ತೊಳ್ಕೊತಾ ಇದ್ದೀನಿ. ನಾನು ಯೂಶ್ವಲಿ ಪಾತ್ರೆನ ತೊಳಿಬೇಕಾದ್ರೆ ಇಲ್ಲಿ ಕಿಟಕಿ ಇದೆಯಲ್ವಾ, ಅಲ್ಲಿ ಫೋನ್ನ ಇಟ್ಕೊಂಡು ಲಾಗ್ಸ್ನ ನೋಡ್ತಾ ಪಾತ್ರೆನ ತೊಳಿತೀನಿ. ಇಲ್ಲಾಂದರೆ ನನಗೆ ತುಂಬಾ ಬೋರ್ ಆಗ್ತಾ ಇರುತ್ತೆ. ಆದರೆ ಇವತ್ತು ಲಾಗ್ಸ್ ನೋಡ್ತಾ ಇಲ್ಲ, ಯಾಕಂದರೆ ನನ್ನ ಫೋನಲ್ಲೇ ವೀಡಿಯೋನ ಶೂಟ್ ಮಾಡ್ಕೋತಾ ಇರೋದ್ರಿಂದ ಲಾಗ್ಸ್ ನೋಡ್ತಾ ಇಲ್ಲ ನಾನು. ಹಾಗಾಗಿ ಎವ್ರಿಡೇ ನಾನು ಪಾತ್ರೆ ಎಲ್ಲ ತೊಳಿಬೇಕಾದ್ರೆ ಇದೇ ರೀತಿ ಮಾಡ್ತೀನಿ. ಲಾಗ್ಸ್ ನೋಡ್ತಾ ಪಾತ್ರೆನ ತೊಳ್ಕೊತೀನಿ. ಅದಾದಮೇಲೆ ಈಗ ಪಾತ್ರೆ ಎಲ್ಲ ತೊಳೆದಿಡೋ ಅಷ್ಟರಲ್ಲಿ ಟೈಮ್ ಆಗಿಬಿಟ್ಟಿತ್ತು. ಬೇಗ ಪಾತ್ರೆನ ತೊಳ್ಕೊತಾ ಇದ್ದೆ. ಆ್ಯಸ್ ಯೂಶ್ವಲ್ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಕೌಂಟ್ರ್ ಟಾಪ್ ಮೇಲಿರೋ ನೀರನ್ನೆಲ್ಲ ವೈಪ್ ಮಾಡ್ಕೋತಾ ಇದ್ದೀನಿ ವೈಪರಿಂದ. ಈಗ ಸಿಂಕನ್ನು ಕೂಡ ನೀಟಾಗಿ ತೊಳ್ಕೊತಾ ಇದ್ದೀನಿ. ಹಾಗೆ ನೀರೆಲ್ಲ ಸಿಡ್ದಿರುತ್ತಲ್ವ ಗೋಡೆಗೆ, ಆ ಟೈಲ್ಸು ಹಾಗೆ ಈ ಥರ ನೆಲ್ಲಿನೂ ಕೂಡ ನೀಟಾಗಿ ತೊಳ್ಕೊಂಡು, ಅದಾದಮೇಲೆ ಈ ಡಿಶ್ ವಾಷರ್ ಹಾಕಿಟ್ಕೊಳ್ಳೋ ಬಾಟಲ್ನು ಕೂಡ ನೀಟಾಗಿ ತೊಳ್ಕೊಂಡು ಎತ್ತಿಡ್ತಾ ಇದ್ದೀನಿ. ಈಗ ಸೋಪಿಂದ ತಿಕ್ಕಿರೋದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಇನ್ನೊಂದು ಸಾರಿ ನೀಟಾಗಿ ವೈಪ್ ಮಾಡಿಕೊಂಡು ವೈಪರ್ನು ಕೂಡ ನೀಟಾಗಿ ತೊಳೆದು ಎತ್ತಿಟ್ಟು ಈಗ ಇನ್ನೊಂದು ಸಾರಿ ಬಟ್ಟೆಯಿಂದ ನೀಟಾಗಿ ಕೌಂಟ್ರ್ ಟಾಪೆಲ್ಲ ಒರೆಸ್ಕೊಂಡ್ಬಿಟ್ರೆ ಕ್ಲೀನ್ ಆಗಿಬಿಡುತ್ತೆ. ಈ ಕಡೆ ಗ್ಯಾಸನ್ನು ಕೂಡ ಅವಾಗೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಬೆಳಗ್ಗೆ ಅಡುಗೆ ಮಾಡಿದ್ನಲ್ವ, ಈಗ ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡು ಈಗ ಕೈನೂ ತೊಳ್ಕೊಂಡು ಕೈನೂ ಕೂಡ ಒರೆಸ್ಕೊಂಡಿದ್ದೀನಿ. ಅದಾದಮೇಲೆ ನೋಡಿ ಯಾವ ಥರ ಕಾಣಿಸ್ತಿದೆ ಕಿಚನ್ನು ಅಂತ ಹೇಳಿ. ಯಾವಾಗಲೂ ನಾನು ಸಿಂಕನ್ನು ಈ ರೀತಿ ಖಾಲಿನೇ ಇಟ್ಟಿರ್ತೀನಿ. ಅವಾಗಿಂದವಾಗೆ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಈ ಕಡೆ ಕೂಡ ನೀಟಾಗಿ ಕೌಂಟ್ರ್ ಟಾಪ್ ಎಲ್ಲ ಖಾಲಿ ಮಾಡಿ ಕೌಂಟ್ರ್ ಟಾಪ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬೇಗ ಆಗೋ ಥರ ಅಡುಗೆನ ಮಾಡ್ಕೋತಾ ಇದ್ದೀನಿ. ಇಷ್ಟೆಲ್ಲ ಕೆಲಸ ಮಾಡಿ ಮುಗಿಸೋದಕ್ಕೆ ಲೇಟ್ ಆಗಿಬಿಟ್ಟಿತ್ತು. ಹಾಗಾಗಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿ ಅನ್ನ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಅನ್ನದ ಜೊತೆಗೆ ಊಟ ಮಾಡೋಕ್ಕೆ ಅಂತ ಹೇಳಿ ಮೊಸರು ಸಾರನ್ನ ಮಾಡ್ತಾಯಿದ್ದೀನಿ, ಅಂದರೆ ಮಜ್ಜಿಗೆ ಸಾರು ಅಂತಾರಲ್ಲ. ಈಗ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡು, ಸ್ವಲ್ಪ ಕರಿಬೇವು ಹಾಗೆ ಸ್ವಲ್ಪ ಕೊತ್ತಂಬರಿ, ಇನ್ನು 1-2 ಪೀಸಷ್ಟು ಮೆಣಸಿಕಾಯಿನ ಹಾಕ್ಕೊಂಡು ರುಬ್ಕೊಂಡು ಈ ರೀತಿ ಇಟ್ಕೊಂಡಿದ್ದೀನಿ ತರಿಯಾಗಿ.
ನಿಮಗೆ ಕ್ವಾಂಟಿಟಿ ನೋಡಿಕೊಂಡು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಮಾಡ್ಕೊತಿರೋದ್ರಿಂದ ಒಂದೇ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಖಾರ ಕೂಡ ಇತ್ತು ಮೆಣಸಿನ್ಕಾಯಿ. ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಕಾದಾದ್ಮೇಲೆ ಸಾಸಿವೆ, ಜೀರಿಗೆ, ಅರಿಶಿನ ಪುಡಿನ ಹಾಕ್ಕೊಂಡು ರುಬ್ಬಿರೋದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ. ಇದು ಹಸಿ ವಾಸನೆ ಎಲ್ಲ ಹೋಗಬೇಕು. ಈಗ ಸೈಡಲ್ಲಿ ವಿಸಿಲ್ ಕೂಡ ಬಂತು. ಈಗ ಇದು ಎಲ್ಲ ತಣ್ಣಗಾದ್ಮೇಲೆ ಸ್ವಲ್ಪ ಮೊಸರನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಮೊಸರಲ್ಲಿ ಗಂಟೆಲ್ಲ ಇರುತ್ತಲ್ವ, ಹಾಗಾಗಿ ಗಂಟೆಲ್ಲ ಹೊಡಿಬೇಕು. ಅಲ್ಲಿವರೆಗೂ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಕನ್ಸಿಸ್ಟೆನ್ಸಿನ ನಾವು ಜಾಸ್ತಿ ತೆಳು ಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೋಬೇಕು. ನಮಗೆ ತೆಳು ಬೇಡ ಅಂತಂದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೋಬೇಕು ಅಷ್ಟೇ. ನಮ್ಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಕೋಬೋದು. ಹಾಗೆ ಫೈನಲ್ಲಿ ಒಂದು ಸರಿ ಉಪ್ಪು ಕರೆಕ್ಟಾಗಿದೆಯಲ್ವ ಅಂತ ರುಚಿ ನೋಡಿಕೊಂಡು ಈಗ ಸೈಡಲ್ಲಿ ಎತ್ತಿಡ್ತಾ ಇದ್ದೀನಿ. ಈ ಕಡೆ ಅನ್ನ ಕೂಡ ಪ್ರೆಸರೆಲ್ಲ ಹೋಗಿತ್ತು, ಅದನ್ನು ಕೂಡ ಸೈಡಲ್ಲಿ ಎತ್ತಿಡ್ತಾ ಇದ್ದೀನಿ. ಈಗ ಈ ವೆದರಿಗಂತೂ ಅನ್ನ ಸಾಂಬಾರು ಏನಾದರೂ ತಿನ್ನಬೇಕಾದ್ರೆ ಸ್ವಲ್ಪ ಹಪ್ಳ ಸಂಡಿಗೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ಸಂಡಿಗೆ ಮತ್ತು ಹಪ್ಳನೂ ಕೂಡ ಕರ್ಕೋತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಅನ್ನ ಸಾಂಬಾರು ಅಷ್ಟೇ ಇದ್ದರೆ ಊಟ ಮಾಡಲ್ಲ. ಈ ರೀತಿ ಸೈಡ್ಸ್ ಏನಾದರೂ ನೆಂಚ್ಕೊಳ್ಳೋಕ್ಕಿದ್ರೆ ಊಟ ಮಾಡ್ತಾರೆ. ಅಂದರೆ ಹಪ್ಪಳ, ಸಂಡಿಗೆ, ಕ್ಯಾಪ್ಸಿಕಮ್ ಫ್ರೈ ಇಲ್ಲ ಆಲೂ ಫ್ರೈ ಈ ಥರ ಇದ್ದರೆ ಊಟ ಮಾಡ್ತಾರೆ. ಬರೀ ಅನ್ನ ಸಾಂಬಾರಾದರೆ ಅಷ್ಟು ಇಷ್ಟಪಡಲ್ಲ. ನನ್ನ ಹಸ್ಬೆಂಡ್ಗಂತೂ ಒಂಚೂರು ಇಷ್ಟ ಆಗಲ್ಲ ಅನ್ನ ಸಾಂಬಾರು ಊಟ ಮಾಡೋಕ್ಕೆ. ಈ ರೀತಿ ಏನಾದ್ರು ಸೈಡ್ಸ್ ಇದ್ದರೆ ಊಟ ಮಾಡ್ತಾರೆ ಅಂತ ನಾನು ಕೂಡ ಹಪ್ಪಳ ಸಂಡಿಗೆನೂ ಕೂಡ ಕರೆದಿಟ್ಕೊಂಡಿರ್ತೀನಿ. ಯಾವಾಗ ಬೇಕೋ ಆವಾಗೆ ತಿಂತಾರೆ ಅಂತ ಹೇಳಿ. ಈಗ ಅನ್ನ ಮತ್ತು ಮಜ್ಜಿಗೆ ಸಾಂಬಾರನ್ನು ಕೂಡ ಸರ್ವ್ ಮಾಡ್ಕೋತಾ ಇದ್ದೀನಿ. ಬಿಸಿ ಬಿಸಿ ಅನ್ನಕ್ಕೆ ಮಜ್ಜಿಗೆ ಸಾರು ಅಥವಾ ಮೊಸರು ಸಾರನ್ನ ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ಥರ ವೆದರಿಗಂತೂ ಸೂಪರ್ ಆಗಿರುತ್ತೆ. ಚಳಿ ವೆದರಿಗೆ ಹಾಗೆ ಹೊರಗಡೆ ಎಲ್ಲ ಮಳೆ ಬರ್ತಿರುತ್ತಲ್ವ, ಹಾಗಾಗಿ ಇದ್ರ ಜೊತೆ ಸ್ವಲ್ಪ ಉಪ್ಪಿನಕಾಯಿ, ಹಪ್ಪಳ ಸಂಡಿಗೆ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ನಿಮಗೂ ಕೂಡ ಇಷ್ಟನಾ? ನೀವು ಯಾರು ಈ ಥರ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನನಗೆ ಕಮೆಂಟ್ಸಲ್ಲಿ ಹೇಳಿ ಹೇಗೆ ಬಂದಿತ್ತು ಅಂತ ಹೇಳಿ. ನಮಗಂತೂ ಇದು ತುಂಬಾ ಇಷ್ಟ. ನಾನು ಮಾಡ್ತಾನೆ ಇರ್ತೀನಿ ಈ ಥರ ಮಜ್ಜಿಗೆ ಸಾರನ್ನ ಅನ್ನದ ಜೊತೆ. ಸಿಂಪಲ್ಲಾಗಿ 10 ನಿಮಿಷದಲ್ಲೆಲ್ಲ ರೆಡಿ ಮಾಡ್ಕೊಂಬಿಡ್ಬೋದು. ಕಡಿಮೆ ಟೈಮ್ ಇದ್ದಾಗ ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಳ್ಳೋದ್ಕಿಂತ ಈ ರೀತಿ ಕ್ವಿಕ್ಕಾಗಿ ಆಗೋವಂಥ ಮಜ್ಜಿಗೆ ಸಾರು ಅಥವಾ ಅನ್ನನ ಮಾಡ್ಕೊಂಬಿಟ್ರೆ ತುಂಬಾ ಸಿಂಪಲ್ಲಾಗಿ ಅಡುಗೆ ಮುಗ್ದೋಗ್ಬಿಡುತ್ತೆ, ಮಧ್ಯಾಹ್ನದ ಅಡುಗೆ. ಹಾಗೆ ಈ ಕಡೆ ಸ್ವಲ್ಪ ಉಪ್ಪಿನಕಾಯಿನೂ ಕೂಡ ಹಾಕ್ಕೋತಾ ಇದ್ದೀನಿ. ಇವತ್ತು ಹಸ್ಬೆಂಡ್ ಇರಲಿಲ್ಲ, ಅವರು ಬಂದಿರಲಿಲ್ಲ ಊಟಕ್ಕೆ. ಅವರು ಬೆಂಗಳೂರಿಗೆ ಹೋಗಿದ್ದರು. ಈಗ ನಾನು ಮತ್ತು ನನ್ನ ತಂಗಿ, ಪಾಪು ಇಬ್ಬರು ಮೂವರು ಸೇರಿ ಊಟನ ಮಾಡ್ಕೋತಾ ಇದ್ದೀವಿ. ಅವನಂತರೂ ಇವಾಗಿನ್ನೂ ಎದ್ದಿದ್ದ, ಮಲ್ಕೊಂಡು ಎದ್ದಿದ್ದ. ಹಾಗಾಗಿ ಅವನಿನ್ನೂ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದ. ನಿದ್ದೆಯಿಂದ ಕಂಪ್ಲೀಟ್ ಆಗಿರಲಿಲ್ಲ ಅವನಿಗೆ ನಿದ್ದೆ. ಹಾಗಾಗಿ ಈಗ ಅವನಿಗೂ ಕೂಡ ಊಟ ಮಾಡಿಸಿ ನಾವು ಕೂಡ ಊಟನ ಮಾಡ್ತಾ ಇದ್ದೀವಿ. ಅವನು ನಾನೇ ತಿಂತೀನಿ ಮಮ್ಮಿ ಅಂತೆಲ್ಲ ಹೇಳ್ತಾ ಇದ್ದ. ನಾನು ಊಟ ಮಾಡಲ್ಲ, ನೀವು ತಿನ್ನಿಸಿ ಅಂತ ಒಂದು ಸಾರಿ ಹೇಳ್ತಿದ್ದ. ಇಲ್ಲ ನಾನೇ ಊಟ ಮಾಡ್ತೀನಿ ಅಂತ ಒಂದು ಸಾರಿ ಹೇಳ್ತಾ ಇದ್ದ. ಸರಿ ಅನ್ನ ಎಲ್ಲ ತಣ್ಣಗಾದ್ಮೇಲೆ ನೀನೇ ಊಟ ಮಾಡು ಅಂತ ಹೇಳಿ ಅವನಿಗೂ ಕೂಡ ಕಲಿಸ್ಕೊಟ್ಟೆ ಅನ್ನನ. ಮಜ್ಜಿಗೆ ಸಾರು ಜೊತೆ ಅನ್ನ ಉಪ್ಪಿನಕಾಯಿ ತುಂಬಾ ಟೇಸ್ಟಿಯಾಗಿತ್ತು, ತುಂಬಾ ರುಚಿ ಇತ್ತು. ನನ್ನ ತಂಗಿ ಕೂಡ ತುಂಬಾ ಚೆನ್ನಾಗಾಗಿದೆ ಅಂತ ಹೇಳ್ತಾ ಇದ್ಲು. ಇವಳಿರೋದು ಮೈಸೂರಲ್ಲಿ, ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ. ನಾವು ಮೈಸೂರಿಗೆ ಟ್ರಿಪ್ ಹೋದಾಗ ಒಂದ್ಸಲಿ ಇವಳ ಬಗ್ಗೆ ಹೇಳಿದ್ದೆ. ಹಾಗೆ ಇವಳನ್ನೂ ಕೂಡ ಆ ವಿಡಿಯೋದಲ್ಲಿ ತೋರಿಸಿದ್ದೆ. ರೆಗ್ಯುಲರ್ ವ್ಯೂವರ್ಸ್ ಆದರೆ ನಿಮಗೆ ಗೊತ್ತಿರುತ್ತೆ. ಊಟ ಎಲ್ಲ ಮುಗಿಸಿದ್ದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಇವಾಗ ಮೂವಿನೂ ಕೂಡ ನೋಡ್ತಾ ಇದ್ದೀವಿ ನಾವು.
ಸೈಡಲ್ಲಿ ಪಾಪ್ಕಾರ್ನ್ ಕೂಡ ಮಾಡಿ ಇಟ್ಕೊಂಡಿದ್ದೆ. ಮೂವಿ ಟೈಮ್ ಅಂದರೆ ಪಾಪ್ಕಾರ್ನ್ ಇರಲೇಬೇಕಲ್ವ, ಹಾಗಾಗಿ ಮೂವಿ ನೋಡ್ಕೋತಾ ಪಾಪ್ಕಾರ್ನ್ ತಿಂತಾ ಇದ್ವಿ. ನಾನು ಯಾವಾಗಲೂ ಮೂವಿನ ನೋಡಲ್ಲ. ಇವಳು ಅಥವಾ ನನ್ನ ತಮ್ಮ ಬಂದ್ರಷ್ಟೇ ನಾವು ಈ ರೀತಿ ಕರ್ಟನ್ ಎಲ್ಲ ಕ್ಲೋಸ್ ಮಾಡಿಕೊಂಡು ಕತ್ಲು ಮಾಡಿಕೊಂಡು ಮನೇನ ಮೂವಿನ ನೋಡ್ತೀವಿ. ತುಂಬಾ ಇಷ್ಟ ನನಗೂ ಕೂಡ ಮೂವಿ ನೋಡೋಕ್ಕೆ. ಬಟ್ ನಾನು ಒಬ್ಬಳೇ ಇದ್ದಾಗ ನೋಡಲ್ಲ. ಅವ್ರು ಯಾರಾದರೂ ನನ್ನ ಜೊತೆ ಇದ್ದರೆ ಮೂವಿನ ನೋಡ್ತೀನಿ. ಇಲ್ಲ ಒಂದು ಸಾರಿ ಸಂಡೇ ಏನಾದರೂ ಹಸ್ಬೆಂಡ್ ಮನೇಲಿದ್ದರೆ ಅವ್ರ ಹತ್ರನೂ ಕೂಡ ಮೂವಿನ ಹಾಕಿಸ್ಕೊಂಡು ಇಬ್ಬರು ಕೂಡ ಮೂವಿನ ಎಂಜಾಯ್ ಮಾಡ್ತೀವಿ. ಈಗ ನೈಟ್ ನಾನು ಹೇಳಿದ್ನಲ್ವ ಈ ರೀತಿ LED ಲೈಟ್ ತೊಗೊಂಡಿದ್ದೆ ಅಂತ. ಈಗ ನೈಟ್ ಆಗಿತ್ತು, ಅದನ್ನು ಕೂಡ ಹಾಕ್ಬಿಟ್ಟು ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟೊಂದು ಬೆಳಕು ಬೀಳ್ತಾ ಇದೆ. ಫುಲ್ ಅಡುಗೆ ಮನೆ ಫುಲ್ ಬೆಳಕಾಗ್ತಿದೆ LED ಲೈಟು. ನಾನು ಶೆಲ್ಫಿಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ವ, ಈ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಹಾಗೆ ನನ್ನ ಪುಟ್ಟ ಅಡುಗೆ ಮನೆ ಕೂಡ ಈ ರೀತಿ ಇದೆ. ಅಡುಗೆ ಮನೆಯೂ ಕೂಡ ಈ ರೀತಿ ನಾನು ಡೆಕೋರ್ ಮಾಡ್ಕೊಂಡಿದ್ದೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.